ಬನ್ನಿ ಬನ್ನಿ ಸಮರ್ಪಣೆ ಮಾಡ್ತಾರೆ. ಶಿವಣ್ಣವರು ಈ ಹೋರಾಟದ ರೂವಾರಿಗಳು. ಏನಿವತ್ತು ಲಿಂಕ್ ಚಾನಲ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಪ್ರಾರಂಭದಿಂದಲೂ 1.5 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಆದರೆ ಮೊನ್ನೆ 31ನೇ ತಾರೀಕು ನಡೆದಂಥ ಘಟನೆ, ಪೊಲೀಸರು ಅನವಶ್ಯಕವಾಗಿ ರೈತರ ಮೇಲೆ, ನೂರಾರು ರೈತರ ಮೇಲೆ FIR ಹಾಕಿರೋದು, ಸ್ವಾಮೀಜಿಗಳವರ ಮೇಲೆ FIR ಅನ್ನು ದಾಖಲು ಮಾಡಿರುವಂಥದ್ದನ್ನು ಖಂಡಿಸಿ ಇವತ್ತು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ರು. ಸಡನ್ನಾಗಿ ಅವರು ನಿರ್ಧಾರ ತಗೊಂಡ್ರು. ನಾನು ಅವರಿಗೆ ವಿನಂತಿ ಮಾಡ್ತೇನೆ, ಕೊನೆಯ ಅಸ್ತ್ರ ಸತ್ಯಾಗ್ರಹ, ಉಪವಾಸ ಕೂತ್ಕೊಳ್ಳೋದು, ಸತ್ಯಾಗ್ರಹ ಮಾಡೋದು. ಕೊನೆಯ ಅಸ್ತ್ರನ ಮೊದಲನೇ ಮಧ್ಯದಲ್ಲಿ ನೀವು ಇರಬೇಡ. ಅದರಿಂದ ನಾನು ಇವತ್ತೆಲ್ಲರೂ ವಿನಂತಿ ಮಾಡಿ, ನಾವು ಕೃಷ್ಣಪ್ಪನವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಜ್ಯೋತಿ ಗಣೇಶವರು ಮತ್ತು ನಮ್ಮ ಶಾರದಾ ಮಠದ ಸ್ವಾಮೀಜಿಗಳು, ಪೂಜ್ಯರು ಎಲ್ಲರೂ ವಿನಂತಿ ಮಾಡಿ, ಸಾರ್ವಜನಿಕರು ವಿನಂತಿ ಮಾಡಿ ಕೈ ಬಿಡಬೇಕು ಅಂತ ಹೇಳಿ ಸಮಾಧಾನ ಮಾಡಿದ್ದೇವೆ. ನಾವು ಮಾಡ್ತೇವೆ ಉಪವಾಸ ಸತ್ಯಾಗ್ರಹ ಲಾಸ್ಟ್ ರಿಸಾರ್ಟ್ ಅದು. ಆದರೆ ಸರ್ಕಾರಕ್ಕೆ ಇನ್ನೂ ಇದೆ, ನಾವಿನ್ನೂ ಟ್ರೈಲರ್ ಬಿಡ್ತಾ ಇದ್ದೀವಿ. ಈಗ ರೈತರುಗಳು ಹೋರಾಟದ ಮುಂಚೂಣಿಗೆ ಬಂದು ಒಂದು ಸಂದೇಶ ಕಳಿಸಿದ್ದಾರೆ ಸರ್ಕಾರಕ್ಕೆ. ಇದು ಅವರು ನಮ್ಮ ನಾಯಕರು, ನಮಗೆ ಅವರು ನಾಯಕತ್ವ ತಗೊಂಡು ಇಲ್ಲಿವರೆಗೂ ಹೋರಾಟ ಮಾಡಿ ಬಂದಿರೋಂಥವ್ರು. ಮುಂದೆ ಅವರೇ ನಡೆಸಬೇಕು ಇದನ್ನು. ಅದರಿಂದ ನಾವು ವಿನಂತಿ ಮಾಡಿದ್ದೇವೆ, ಇದನ್ನು ಇನ್ನೊಂದು ತಿಂಗಳು ನೋಡೋಣ. ಅವ್ರಿಗೆ ಗಡುವು ಕೊಟ್ಟಿದೆ, ವಾಪಸ್ ತೆಗಿಬೇಕು, ಇದನ್ನು ಗೌರ್ಮೆಂಟ್ ಆದೇಶ ರದ್ದು ಮಾಡಬೇಕು ಅಂತ. ಇನ್ನು ಮುಂದೆ ನಮ್ಮ ಜೊತೆ ಇರ್ತಾರೆ, ಹೋರಾಟ ಮಾಡ್ತಾರೆ. ಶಿವಣ್ಣ, ಧನ್ಯವಾದಗಳು. ಇವರೆಲ್ಲ ಹೇಳ್ತಾವ್ರೆ ನಮ್ಮ ನಾಯಕರುಗಳು. ನಾನು ಅವರೆಲ್ಲ ಹೇಳಿದ ಮೇಲೆ ಮಹಾನುಭಾವಗಳು ಯಾರು ಸ್ವಾಮಿಗಳೆಲ್ಲ ಹೇಳಿದ ಮೇಲೆ ನಾನು ಎಲ್ಲರಿಗಿನ್ನ ಚಿಕ್ಕವನು. ಆ ಚಿಕ್ಕದೇ ನಾನು ಕೇಳಲೇಬೇಕಾಗಿದೆ. ಈಗ ಸದ್ಯಕ್ಕೆ ತಿಳಿಸಿದ್ದೀನಿ. ನಾಳೆ ಬೆಳಗ್ಗೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ಬದ್ಧನಾಗಿ ನಾಳೆ ಶುರು ಮಾಡ್ತೀನಿ. ಓಕೆ, ಧನ್ಯವಾದ.